ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಮಂಡ್ಯ ನಗರಸಭೆಯ 2025-26 ಸಾಲಿನ 123 ಕೋಟಿಯ ಬಜೆಟ್ ಮಂಡನೆಯನ್ನು ನಗರಸಭೆಯ ಧರಣಪ್ಪ ಸಭಾಂಗಣದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಪ್ರಕಾಶ್ ರವರು ಇಂದು ಮಂಡಿಸಿದರು. ನಗರಸಭೆಯ ಅಧ್ಯಕ್ಷರಾದ ಪ್ರಕಾಶ್ ರವರು 123 ಕೋಟಿಯ ಬಜೆಟ್ ಅನ್ನು ಸ್ವವಿವರವಾಗಿ ಸಭೆಯಲ್ಲಿ ವಿವರಿಸಿದರು. ಯೋಜನೆಯಡಿಯ ಎತ್ತುಗಳಿ ರಸ್ತೆಯಿರುವ ಉತ್ತಲ್ ಕೆರೆಯನ್ನು ರು 400 ಲಕ್ಷಗಳ ಅಂದಾಜು ಮೊತ್ತದಲ್ಲಿ ಅಭಿವೃದ್ಧಿಪಡಿಸಲು ಮಂಜೂರಾತಿಯಾಗಿರುವ ನಿರ್ಮಾಣ ಮಂಡ್ಯ ನಗರದ ಮೂಲ ಸೌಕರ್ಯ ಅಭಿವೃದ್ಧಿ ನಿಧಿಯ UIDF ಯೋಜನೆಯಡಿ ಹಾಗೂ ನಗರಸಭೆಯ ವತಿಗೆ ಮತ್ತು 40 ಲಕ್ಷಗಳು ಸೇರಿ 400 ಲಕ್ಷಗಳ ಅಂದಾಜು ಮೊತ್ತದಲ್ಲಿ ಸಭೆಯಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷರಾದ ಮಂಜೂರವರು, ನಗರಸಭಾ ಸದಸ್ಯರುಗಳಾದ ಭಾರತೀಶ್ ರವರು, ಶ್ರೀಧರ್ ಅವರು, ರಾಮಲಿಂಗಯ್ಯನವರು ಅನೇಕ ಪ್ರಶ್ನೆಗಳನ್ನು ಮಂಡಿಸಿದರು. ಇದಕ್ಕೆ ನಗರಸಭಾ ಅಧ್ಯಕ್ಷರಾದ ಪ್ರಕಾಶ್ ರವರು ಸವಿವರವಾಗಿ ಅವರಿಗೆ ಉತ್ತರವನ್ನು ನೀಡಿದರು. ನಾನು ಕೂಡ ಇಂಡಿಯಾದಿಂದ ಹೆಚ್ಚಿಗೆ ರೇಟ್ ಯಾರು ಕೊಡ್ತಾರೋ ಕೊಡಿ ಅಂತಂದೆ. ಹಿಂದೆ ಬಿಡ್ಲಿಕ್ಕೆ ಮಂಜೂರ ಇದ್ರು ಹೆಚ್ಚಿಗೆ ಉಳಿಕೆ ದಯಮಾಡಿ ಹಾಕಿ ನಗರಸಭೆ ಬೋರ್ಡ್ ದಯಮಾಡಿ ಅದನ್ನು ಸೇರಿಸ್ಕೊಂಡ್ರೆ ಇನ್ನೊಂದು ನಮ್ಮ ಗಮನ ತರ್ತಾ ಇದ್ದೀನಿ. ಮಾಧ್ಯಮದ ನಮ್ಮ ಶಾಸಕರಿದ್ದಾರೆ, ಅದಕ್ಕೆ ಕೇಳ್ತಾ ಇದ್ದೀನಿ, ಎಷ್ಟು ಮೀಟರ್ ಪೈಪ್ ಅನ್ನ ಹಾಕಿದ್ದಾರೆ ಅಷ್ಟು ಮೀಟರ್ ಪೈಪ್ ಅಲ್ಲಿರ್ಬೇಕು. ಈಗ ನಮ್ಗೆ ಕಾವೇರಿದ್ದು ಏನು ತೆಗ್ದಿದ್ದಾರೆ ಅಷ್ಟು ಮೀಟರ್ ಪೈಪ್ ಲೆಕ್ಕ ಕೊಡ್ಬೇಕು. ಎಷ್ಟೋ ಕೊಟ್ಟು ಲೆಕ್ಕ ಕೊಡೋದಲ್ಲ, ಅದು ನಿಮ್ಮ ಜವಾಬ್ದಾರಿ, ನಿಮ್ಮ ಹೊಣೆಗಾರಿಕೆ ಆಗ್ಬೋದಾ? ದಯಮಾಡಿ ಅದನ್ನ ನಮಗೆ ರೆವಿನ್ಯೂ ಕೊಡಬೇಕು ಅಧ್ಯಕ್ಷರೇ. ನಗರಸಭೆಗೆ ರೆವಿನ್ಯೂ ಕೊಡದೆ ಹೋದ್ರೆ ನಾವು ಯಾವುದೇ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ದಯಮಾಡಿ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ, ಇದರಲ್ಲಿ ಅವರು ಹೇಳಿದ ಪ್ರಕಾರ 2 ಲಕ್ಷ ಟನ್ ಇದೆ ಅಂತ ಹೇಳಿ ಅಂದಾಜಿಸಲಾಗಿದೆ. 2 ಲಕ್ಷ ಕೆಜಿ ಅಂದಾಜಿಸಲಾಗಿದೆ. 2,000 ಟನ್. ದಯಮಾಡಿ ಏನೋ ತಪ್ಪು ಅಪಾಯ ಆಗಿದೆ ಅಂದ್ರೆ ಅದು ಇವತ್ತಿನ ಒಂದು ಮಾರ್ಕೆಟ್ ಬೆಲೆ 40 ರೂಪಾಯಿಂದ ಕಟ್ಕೊಂಡು ನಾವು ನಮಗೆ 100 ವಸ್ತುಗಳಿಂದ ನಮಗೆ 80 ಲಕ್ಷ ಇದರಿಂದ ಬರ್ಬೋದು ಅಂತ ಮೂಲ ದಯಮಾಡಿ ಒಂದು ವಾರದಲ್ಲಿ ಅದನ್ನ ಪ್ರಕ್ರಿಯೆ ಚಾಲನೆ ಕೊಟ್ಟು ನಿಮ್ಮೆಲ್ಲ ಕರ್ಕೊಂಡೋಗಿ ಅದನ್ನ ನಿಮ್ಮ ಸಮ್ಮುಖದಲ್ಲೇ ಹರಾಜಾಯಿಸಲಾಗುವುದು. NH ಅವರು ತಗೊಂಡಿದ್ದಾರೆ ಎಲ್ಲಿ ನಮ್ಮಲ್ಲಿರುವಂತ ವಾಟರ್ ಲ್ಯಾಂಡ್ ಹತ್ರ, ಅಲ್ಲಿ ಅದನ್ನ ವಾಟರ್ ಬೋರ್ಡ್ ಅವರು ಕೇಳ್ತಾ ಇಲ್ಲ, ನಗರಸಭೆಯವರು ಕೇಳ್ತಾ ಇಲ್ಲ. NH ಅವರು ನಮ್ಮ ನಗರಸಭೆ ಆಸ್ತಿನ ತಗೊಂಡಿದ್ದಾರೆ, ಅಲ್ಲಿ ಇದರಲ್ಲಿ ಅಕ್ವೈರ್ ಮಾಡಿದ್ದಾರೆ. NH ಮಾಡುವಾಗ ನಾವು ಸುರಕ್ಷಿತವಾಗಿ ಇಡೋದು ಆಸಕ್ತಿ ಇಲ್ವಾ? ಇವಾಗ ನೀವು ನಮ್ಮ ಶ್ರೀಧರಣ್ಣ ಏನ್ ಹೇಳ್ತಿದ್ದಾರೆ, ನಮ್ಮ ಶಾಸಕರು ಮಾತಾಡ್ತಾರೆ ಏನಪ್ಪ, ಆರೋಗ್ಯ ಇಲಾಖೆಯವರು ತಮ್ಮ ಮಾಹಿತಿ ಕೊಡ್ತಾರೆ ಅಂತ ಹಂಗಾರೆ ರೇಟ್ ಕೊಟ್ಟು ನಿಮ್ಗೆ ಕೊಡ್ತೀರಾ? ಈ ಕಡೆಯಿಂದ ನೀವು ಈ ಕಡೆಯಿಂದ ಕೊಡೋದು ಸರ್ಕಾರ ಈಗ ನಮಗೆ ಅದಕ್ಕೆ ನಿಮ್ ಕೇಳಕ್ಕೆ ಮಾತಾಡಿದ್ರೆ ಅಲ್ಲಿಗೆ ಪಟ್ಟಿರ ತಗೊಂಡು ಇದ್ದು ಬೇರೆ ನಮ್ಮ ಅವರೇ ಅದನ್ನೇ ಆಯ್ಕೆ ಮಾಡಿ ಕಳಿಸಿರೋ ಉದ್ಯಾನವನ ನಾವೇನು ಆಯ್ಕೆ ಮಾಡಿಕೊಂಡಿಲ್ಲ. ಆದ್ರಿಂದ ಅದಕ್ಕೆ ಅಂತ ಹೇಳಿ ಇದು ಮಾಡಿದೀವಿ. ಇವಾಗ ಉದ್ಯಾನವನಕ್ಕೆ ಅಂತ ಹಣನ ರಾಜೇಗೌಡ ಎಷ್ಟು ನಿಶ್ಚಯಿಸಿದ್ರಿ? ಏನಾರು ಹೃದಯ
ಇಲ್ಲ, ಎಲ್ಲ ಉದ್ಯಾನವನಗಳಿಗೂ ಈ ಸರಿ ಎಲ್ಲ ಉದ್ಯಾನವನಗಳನ್ನ ಅಭಿವೃದ್ಧಿ ಮಾಡಿ ಹೇಳಿದ್ದೀವಿ. ನಾವು ಕೊಟ್ಟು ಮಾಹಿತಿನೇ ಅವ್ರು ತಗೊಳ್ಳೋದು. ಇದ್ದಿದ್ದು ತಪ್ಪಿಸೋದು, ದಯಮಾಡಿ. ಮಕ್ಕಳೇ ಮುಂದಿನ ಅಲ್ಲ ನೀವು ನಮ್ಮ ಕೇಳಿಕ್ಕಿಂತ ಹೆಚ್ಚಾಗಿ ಇದು ದುಡ್ಡಾಕಿ ಅಂತ ಏನು ನಮಗೆ ಬಂದ್ರೆ ಸಿದ್ದಣ್ಣ ಒಂದು ನಿಮಿಷ ನೋಡಿ ಉದ್ಯಾನವನ ಅಭಿವೃದ್ಧಿಗೆ ಅಂತ ಒಂದು ಲೆಟರ್ ಬಂತು. ನಾವ್ಯಾರು ಇಲ್ಲ ಬರೆಯಲಿಲ್ಲ. ನಂತರ ಶಾಸಕರು ಸದಸ್ಯರ ಪ್ರಶ್ನೆಗಳಿಗೆ ಸಹೋದರವಾಗಿ ಉತ್ತರವನ್ನು ನೀಡಿದರು. ಗಾಂಧಿ ಪಾರ್ಕ್ಗೆ 1,75,00,000 ಸರ್ಕಾರದಿಂದ ಬಿಡುಗಡೆ ಆಗ್ತಾ ಇದೆ. ಇನ್ನೊಂದು ಬೇಡಿಕೆ ಪಾರ್ಕಿಗೆ 25 ಲಕ್ಷ. 2 ಪಾರ್ಕ್ ನಮ್ಗೆ ಹೆಸರು ಬರ್ತಾಯಿಲ್ಲ. ಇನ್ನೊಂದು ಸಂತೋಷದ ಸುದ್ದಿ, ಮಂಡ್ಯ ನಗರಸಭೆಯ ಇತಿಹಾಸದಲ್ಲಿ 800 ಮೀಟರ್ ಮಹಾವೀರ ಸರ್ಕಲ್ನಿಂದ ಹೊಸಳ್ಳಿ ಸರ್ಕಲ್ಗೆ ಡೆಲ್ಟಾ ಮೂಲ ಮತ್ತು ನಗರಸಭಾ ಸಹಯೋಗದಿಂದ 4.5 ಕೋಟಿ ರೂಪಾಯಿಯಲ್ಲಿ ಒಂದು ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಾ ಇದೀವಿ. ಅದಕ್ಕೆ 2.5 ಕೋಟಿಯನ್ನ ಡೆಲ್ಟಾ ಬಿಡುಗಡೆ ಮಾಡಿದ್ದಾರೆ. 2 ಕೋಟಿ ನಗರಸಭೆ ಮಾಡಬೇಕು. ಅದು ಅತ್ಯುತ್ತಮವಾದ ವಿಶ್ವದರ್ಜೆಯ ರೋಡ್ ಆಗುತ್ತೆ ಮಹಾವೀರ ಸರ್ಕಲ್. ಅದು ಬಿಡುಗಡೆ ಆಗಿದೆ. ಇಲ್ಲ, ಅದಕ್ಕೆ ಮೀಸಲಿರಿಸಿದೀವಿ. ಎಲ್ಲ ಪಾರ್ಕ್ಗಳು ದುಡ್ಡು ಇಟ್ಟಿದೀವಿ ಈ ಸರಿ ನೋಡಿ ಬಡ್ಜೆಟ್ ಅಲ್ಲಿ. ಅಲ್ಲ ನಿಮ್ಗೆ 2 ತಿಂಗಳ ಕಾಲ ಸಭೆಯವರೇ ಯುಜಿಡಿನ ಹಿಂದೆ ಇದ್ದಿಂದ ಮುಂದಕ್ಕೆ ಹಾಕಿ ನಗರಸಭೆಯವರೇ ಅವರ ಒಂದು ಇದರಲ್ಲಿ ಮಾಡಿರುವಂತ ಏನು ಯುಜಿಡಿ ಪೈಪ್ ಲೈನ್ ಕೆಲಸ ಮಾಡೋದು. ದಯಮಾಡಿ ಅಲ್ಲಿ 3 ಇದಕ್ಕೆ ಸೇರಿಸ್ತಾ ಇದ್ರ ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಇತರ ಹಿಂದುಳಿದ ವರ್ಗ, ಅದಲ್ಲದೆ ವಿಶೇಷ ಚೇತನರು ಇಷ್ಟು ಕೊಡೋದು 166.83 ಲಕ್ಷ ಸಾಲದಿಲ್ಲ. ಅದು 200 ಲಕ್ಷಗಳನ್ನ ಮಾಡಿಕೊಂಡು ಇಲ್ಲಿಗೆ ಜಾಸ್ತಿ ಮಾಡಿಕೊಟ್ಟಿಲ್ಲ ದಯವಿಟ್ಟು ತಡೆಯಿರಿ. ಅದು ಜಾಸ್ತಿ ಆದರೆ 3% ಜಾಸ್ತಿ ಆದರೆ ನಗರದ ನಿವಾಸಿಗಳಿಗೆ ತೊಂದರೆ ಆಗಿದೆ. ದಯವಿಟ್ಟು ಅದನ್ನ ತಡೆಯಿರೋದು ಒಳ್ಳೆಯದು. ಅತಿ ಹೆಚ್ಚು 30ರಿಂದ 50 ಕೋಟಿ ಹಣ ಬಿಡುಗಡೆ ಮಾಡಿಸ್ಕೊಡ್ಬೇಕಂತ ನಮ್ಮ ನಗರಸಭಾ ಸದಸ್ಯರು ಒಗ್ಗೂಡಿ ನಾನು ಅಧ್ಯಕ್ಷರಾಗಿ ನಮ್ಮಲ್ಲಿ ಕೇಳಿಸ್ತೀನಿ. ಶಾಸಕರಾದ ಗಣಿಗ ರವಿಕುಮಾರ್ ಅವರನ್ನು ನಗರಸಭಾ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಶಾಲು ಹೊದಿಸಿ ಗೌರವಿಸಿ ಸನ್ಮಾನಿಸಿದರು. ಈ ಸನ್ಮಾನಕ್ಕೆ ರಾಜ್ಯಪಾಲರಾದ ನಮ್ಮ ಹೆಚ್ಚಿನ ನಾಯಕರಾದ ಪಿ ರವಿಕುಮಾರ್ ಗೌಡ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಯಾಕೆ ಅಂತ ಹೇಳಿದ್ರೆ ಅವರು ನನ್ನ ಮೀಟಿಂಗ್ಗೆ ಬರದೆ ಸತಾಯಿಸಿ ಈ ದಿನ ಬರಲೇ